ಎಲ್ರಿಗೂ ಗ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಈಗ ಸ್ಟಾಕ್ ಮಾರ್ಕೆಟ್ನ ಒಂದು ಥ್ರಿಲ್ಲರ್ ಮೂವಿ ತರ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಹೊಸ ಕ್ಯಾರೆಕ್ಟರ್ಸು ಯಾವಾಗ ಬರುತ್ತೆ ಅಂತಾನೆ ಗೊತ್ತಾಗಲ್ಲ ಅಲ್ವಾ? ಈಗ 6 ತಿಂಗಳಿಂದ ಒಂದು ಕ್ಯಾರೆಕ್ಟರ್ ಬಂದಿದೆ. ಯಾವ್ದದು? ಮಾರ್ಕೆಟ್ ಡೌನ್ ಫಾಲೋ. ಈಗ ಒಂದು ಟ್ವಿಸ್ಟ್ ಕೂಡ ನಡೀತಿದೆ. ಏನದು? ರೀಬೌಂಡ್ ಟ್ವಿಸ್ಟ್. ಈ ಟ್ವಿಸ್ಟ್ ಅಲ್ಲಿ ನೀವ್ ಹೀರೋ ಆಗ್ಬೇಕಂದ್ರೆ ನಿಮ್ಗೊಂದು ಸ್ಟ್ರಾಟಜಿ ಬೇಕಲ್ವಾ? ಆ ಸ್ಟ್ರಾಟಜಿ ನಿಮ್ಮ ರಿಸ್ಕ್ ನಷ್ಟೇ ಅರ್ಥ ಮಾಡ್ಕೊಳ್ತೀರಾ, ನಿಮ್ಗೆ ಈ ರೀಬೌಂಡ್ ನ ಫುಲ್ ಅಡ್ವಾಂಟೇಜ್ ಕೂಡ ಕೊಡ್ಬೇಕಲ್ವಾ? ನಾನ್ ಮಾತಾಡ್ತಾ ಇರೋ ಸ್ಟ್ರಾಟಜಿ ಅಂದ್ರೆ ಮ್ಯೂಚುವಲ್ ಫಂಡ್ಸ್. ಈಗ ನೀವು ಬಿಗ್ ಕಮ್ ಬ್ಯಾಕ್ ಮಾಡ್ಬೇಕು ಅಂತ ಅಂದ್ರೆ ಅದಕ್ಕೆ ಪರ್ಫೆಕ್ಟ್ ಪ್ಲಾನ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬೋದು. ಯಾಕಂದ್ರೆ ಅದ್ರೊಳಗೆ ಡೈವರ್ಸಿಫಿಕೇಶನ್ ಇರುತ್ತೆ, ಅದ್ರ ಜೊತೆಗೆ ಎಕ್ಸ್ಪರ್ಟ್ಸ್ ನಿಮ್ ಫಂಡ್ಸ್ ನ ಮ್ಯಾನೇಜ್ ಮಾಡ್ತಾರೆ, ಮತ್ತೆ ರಿಸ್ಕ್ ನೋಡಿದ್ರೆ ಅದು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಆದ್ರಿಂದ ಇದೊಂದು ಪರ್ಫೆಕ್ಟ್ ಪ್ಲಾನ್ ಅಂತ ಹೇಳ್ಬೋದು. ನಂತರ ಇವಾಗ ನೀವು ಯೋಚನೆ ಮಾಡ್ತಿರ್ಬೋದು, ಈ ಬೀಳ್ತಿರೋ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಹೇಗ್ ಹೀರೋ ಆಗುತ್ತೆ ಅಂತ. ಅದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮ್ಯೂಚುವಲ್ ಫಂಡ್ ಯಾಕೆ ಹೀರೋ ಅಂತ ಈ ಬೀಳ್ತಿರೋ ಮಾರ್ಕೆಟ್ ಅಲ್ಲಿ. ಅದಕ್ಕೂ ಮುಂಚೆ ನೀವು ಗ್ರೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಕಮೆಂಟ್ಸ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ BSE ಸೆನ್ಸೆಕ್ಸು ಮತ್ತು ನಿಫ್ಟಿ 50 ನೋಡ್ಬೇಕಂದ್ರೆ ರೆಕಾರ್ಡ್ ಹೈ ಇತ್ತಲ್ಲ, ಅಂದರೆ ಪೀಕ್ ರೆಕಾರ್ಡ್ಸು, ಅದರಿಂದ ತುಂಬಾನೇ ಕೆಳಗೆ ಬಿದ್ದಿದೆ ಅಂತ ಹೇಳ್ಬೋದು. ಈಗ ಬ್ಲೂಮ್ಬರ್ಗ್ ರಿಪೋರ್ಟ್ ಏನಿದೆ ಅವ್ರ ಪ್ರಕಾರ $1 ಟ್ರಿಲಿಯನ್ ಏನಿದೆ ಅದು ಭಾರತದ ಸ್ಟಾಕ್ ಮಾರ್ಕೆಟಿಂದ ಕಂಪ್ಲೀಟ್ಲಿ ವ್ಯಾನಿಷ್ ಆಗಿದೆ. ಇನ್ನ ಈ ಕುಸಿತ ಏನಿದೆ ಇದು ಬೇರೆ ಕುಸಿತಗಳ ತರ ಅಲ್ಲ. ಅಂದ್ರೆ ಕಳೆದ ತುಂಬಾ ಗ್ಲೋಬಲ್ ಕ್ರಾಶಸ್ ಏನಾಗಿತ್ತು ಆ ತರ ಎಲ್ಲ ಏನೂ ಆಗಿಲ್ಲ. ಯಾಕಂದ್ರೆ ಮುಂಚೆ ಏನಾಗ್ತಿತ್ತು, ಇವಾಗ ಒಂದು ಗ್ಲೋಬಲ್ ಇವೆಂಟ್ ಆಗ್ತಿತ್ತು, ಕೊರೋನಾ ಆ ತರದ್ದು. ಬಟ್ ಈ ಸರಿ ಏನೇನಾಗಿದೆ ರೀಸನ್ಸ್ ನೋಡ್ಬೇಕು ಅಂದ್ರೆ, ಈಗ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇದ್ದಾರಲ್ಲ, ಇವರೆಲ್ಲ ಭಾರತದ ಮಾರ್ಕೆಟ್ನ ಬಿಟ್ಟು ಚೈನೀಸ್ ಮಾರ್ಕೆಟ್ ಕಡೆಗೆ ಹೋಗ್ತಾ ಇದ್ದಾರೆ. ಅದು ಒಂದು ರೀಸನು. ಮತ್ತೊಂದು, ಈಗ ಭಾರತದ ಕಾರ್ಪೊರೇಟ್ ಕಂಪ್ನೀಸ್ಗಳಿದೆಯಲ್ಲ ಅವೆಲ್ಲ ಕಡಿಮೆ ಆದಾಯನ ಕೊಡ್ತಾ ಇದೆ, ಅದೊಂದು ಪ್ರಾಬ್ಲಮ್. ಮತ್ತೊಂದು ನೋಡ್ಬೇಕಂದ್ರೆ, ಈ ಸ್ಟಾಕ್ ವ್ಯಾಲ್ಯೂಯೇಷನ್ಸ್ ಏನಿತ್ತು ಸ್ಟಾಕ್ ಮಾರ್ಕೆಟ್ದು, ಅದದ್ದು ತುಂಬಾನೇ ಜಾಸ್ತಿ ಇದ್ರಿಂದ ಅದಕ್ಕೆ ಕರೆಕ್ಷನ್ಸು ಬೇಕಾಗಿತ್ತು, ಅಗತ್ಯ ಇತ್ತು ಕರೆಕ್ಷನ್ಸು. ಅದು ಕೂಡ ಒಂದು ರೀಸನ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಟ್ರಂಪ್ ಕೂಡ ಟ್ಯಾರಿಫ್ಸ್ ಹಾಕ್ತೀನಿ ಅಂತ, ಅದು ಕೂಡ ಒಂದು ಪ್ರಾಬ್ಲಮ್ ಆಯಿತು. ಈ ರೀತಿ ಹಲವಾರು ರೀಸನ್ಸ್ ಇಂದ ಸ್ಟಾಕ್ ಮಾರ್ಕೆಟ್ ಈ ಸರಿ ಕರೆಕ್ಷನ್ ನೋಡಿದೆ. ಈಗ ಫೆಬ್ರವರಿ 2025 ಅಂತ ತಗೊಂಡ್ರೆ ಮ್ಯೂಚುವಲ್ ಫಂಡ್ಸ್ದು ನೆಟ್ ಇನ್ಫ್ಲೋಸ್ ಏನಿದೆ ಅದು 79% ಕುಸಿತವನ್ನ ಕಂಡಿದೆ. ಹಾಗೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅದರೊಳಗೆ 26% ಕುಸಿತವನ್ನ ಕಂಡಿದೆ. ಈ ರೀತಿಯಾದ ರೋಲರ್ ಕೋಸ್ಟರ್ ಅಲ್ಲಿ ಇನ್ವೆಸ್ಟರ್ಸ್ ಏನು ಯೋಚನೆ ಮಾಡ್ತಾ ಇದ್ದಾರೆ, ಇದು ಕರೆಕ್ಟ್ ಟೈಮಾ ಮ್ಯೂಚುವಲ್ ಫಂಡ್ಸ್ಗೆ ನಾವು ಇನ್ವೆಸ್ಟ್ ಮಾಡೋದಕ್ಕೆ ಅಂತ, ಎಸ್ಪೆಷಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ಗೆ ಅಂತ. ಇದಕ್ಕೆ ನಾವು ಈ ವಿಡಿಯೋದಲ್ಲಿ ಆನ್ಸರ್ನ ಕೊಡ್ತೀವಿ. ಅದಕ್ಕೆ ಕಡೆ ತನಕ ಈ ವಿಡಿಯೋನ ನೋಡೋದನ್ನ ಮರಿಬೇಡಿ. ಅದ್ರ ಜೊತೆಗೆ ಇದು ಕೇವಲ ಎಜುಕೇಶನಲ್ ವಿಡಿಯೋ ಅನ್ನೋದನ್ನು ಕೂಡ ಮರಿಬೇಡಿ. ನಿಮ್ಮ ಓನ್ ರಿಸರ್ಚ್ನ ನೀವು ಮಾಡಬೇಕಾಗುತ್ತೆ. ನಾವು ಯಾವುದೇ ರೀತಿಯಾದ ಫೈನಾನ್ಷಿಯಲ್ ಅಡ್ವೈಸ್ನ ಕೊಡ್ತಿಲ್ಲ. ಈಗ ಮೊದಲು ನಾವು ಏನು ತಿಳ್ಕೊಳ್ಬೇಕು ಅಂದ್ರೆ, ಮ್ಯೂಚುವಲ್ ಫಂಡು ಕಳೆದ ಪಾಸ್ಟ್ ಪರ್ಫಾರ್ಮೆನ್ಸಸ್ಗಳೆಲ್ಲ ಹೇಗಿದ್ದಾವೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಅದಕ್ಕೆ ವ್ಯಾಲ್ಯೂ ರಿಸರ್ಚ್ ಅವರು ಒಂದು ಸ್ಟಡಿನ ಕಂಡಕ್ಟ್ ಮಾಡಿದ್ರು. ಅವರೊಂದು ಅನಾಲಿಸಿಸ್ನ ಮಾಡಿದ್ರು. ಏನದು ಅನಾಲಿಸಿಸ್ ಅಂದ್ರೆ, ಕಳೆದ 20 ವರ್ಷದಲ್ಲಿ ಸೆನ್ಸೆಕ್ಸು 20% ಫಾಲ್ ಆಗಿರೋ ಸಮಯದಲ್ಲಿ ಈ ಆಕ್ಟಿವ್ಲಿ ಮ್ಯಾನೇಜ್ಡ್ ಈಕ್ವಿಟಿ ಫಂಡ್ಸು ಹೇಗೆ ಪರ್ಫಾರ್ಮ್ ಮಾಡ್ತು ಅನ್ನೋದನ್ನ ಈ ಅನಾಲಿಸಿಸ್ ಮಾಡಿದ್ದು. ಈ ಅನಾಲಿಸಿಸ್ ಮುಖಾಂತರ ನಮ್ಗೆ ಏನು ಗೊತ್ತಾಯ್ತು ಅಂದ್ರೆ, ಕಳೆದ 6 ಮೇಜರ್ ಸ್ಟಾಕ್ ಮಾರ್ಕೆಟ್ ಕ್ರಾಶಸ್ ಅಥವಾ ಡೌನ್ ಫಾಲ್ಸ್ ಅಲ್ಲಿ ಹಲವಾರು ರೀತಿಯಾದಂತಹ ಹೆಚ್ಚಿನ ಲಾರ್ಜ್ ಕ್ಯಾಪ್ ಫಂಡ್ಸ್ ಆಗಿರ್ಬೋದು, ಮಿಡ್ ಕ್ಯಾಪ್ ಫಂಡ್ಸ್ ಆಗಿರ್ಬೋದು, ಸ್ಮಾಲ್ ಕ್ಯಾಪ್ ಫಂಡ್ಸ್ ಆಗಿರ್ಬೋದು, ಅಥವಾ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಆಗಿರ್ಬೋದು, ಈ ಎಲ್ಲ ಹೆಚ್ಚಿನ ಫಂಡ್ಸ್ಗಳು ಕೂಡ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅವರ ಬೆಂಚ್ ಮಾರ್ಕ್ಗೆ ಕಂಪೇರ್ ಮಾಡಿದ್ರೆ. ಈ ರೀತಿಯಾದ ಬೆಟರ್ ಪರ್ಫಾರ್ಮೆನ್ಸಸ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೇಗೆ ನೋಡಕ್ ಸಿಕ್ತು ಅಂತಂದ್ರೆ, ಯಾಕಂದ್ರೆ ಈ ಈಕ್ವಿಟಿ ಫಂಡ್ ಮ್ಯಾನೇಜರ್ಸ್ ಇರ್ತಾರಲ್ಲ ಅವರ ಎಕ್ಸ್ಪರ್ಟೀಸ್ ಇಂದ ಅಂತ ಹೇಳ್ಬೋದು, ಅವರ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್ ಇಂದ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರೇನ್ ಮಾಡ್ತಾರೆ, ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಸ್ಟಾಕ್ಸ್ ನ ಮಾತ್ರ ಪಿಕ್ ಮಾಡ್ತಾರೆ, ಹಾಗೆ ವೀಕ್ ಸೆಕ್ಟರ್ಸ್ ಇರ್ತಾರಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡ್ತಾರೆ. ಅದ್ರ ಜೊತೆಗೆ ಅಡ್ಜಸ್ಟ್ ಕೂಡ ಮಾಡ್ತಾರೆ ಪೋರ್ಟ್ಫೋಲಿಯೋಸ್ನ. ಯಾವ ಟೈಮ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಬೇಕು ಅಂತ ನೋಡಿಕೊಂಡು ಅವರು ಆಕ್ಟಿವ್ಲಿ ಆ ಫಂಡ್ಸ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೊ ಇದರಿಂದ ನಿಮಗೆ ಬೆಟರ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಈಗ ನಾವು ಚಾರ್ಟ್ನ ನೋಡಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈಗ ಚಾರ್ಟಲ್ಲಿ ನಮ್ಗೆ ಏನು ಗೊತ್ತಾಗ್ತಾ ಇದೆ, ಪ್ಯಾಂಡಮಿಕ್ ಮಾರ್ಕೆಟ್ ಕ್ರ್ಯಾಶ್ ಆದಾಗ ನೀವು ನೋಡ್ಬೇಕಂದ್ರೆ ಲಾರ್ಜ್ ಕ್ಯಾಪ್ ಫಂಡ್ಸ್ ಏನಿದೆ ಅದು 88% ಔಟ್ ಪರ್ಫಾರ್ಮ್ ಮಾಡಿದೆ ಅದರ ಬೆಂಚ್ ಮಾರ್ಕ್ಗೆ ಕಂಪೇರ್ ಮಾಡಿದ್ರೆ. ಅದೇ ರೀತಿ ನೀವು ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ನೋಡಿದ್ರೆ 96% ಔಟ್ ಪರ್ಫಾರ್ಮ್ ಮಾಡಿದೆ. ಹಾಗೆ ಮಿಡ್ ಕ್ಯಾಪ್ ನೋಡ್ಬೇಕಂದ್ರೆ 91%, ಹಾಗೆ ಸ್ಮಾಲ್ ಕ್ಯಾಪ್ ನೋಡ್ಬೇಕಂದ್ರೆ 100% ಔಟ್ ಪರ್ಫಾರ್ಮ್ ಮಾಡಿದೆ ಅದರ ಬೆಂಚ್ ಮಾರ್ಕ್ಸ್ಗೆ ಕಂಪೇರ್ ಮಾಡಿದ್ರೆ. ಸೊ ಈ ರೀತಿ ನಮಗೆ ಹೇಗೆ ಸಿಗ್ತಾ ಇದೆ ಅಂದ್ರೆ, ಯಾಕಂದ್ರೆ ಇದು ಆಕ್ಟಿವ್ಲಿ ಮ್ಯಾನೇಜ್ ಫಂಡ್ಸ್ ಆಗಿರೋದ್ರಿಂದ ಫಂಡ್ ಮ್ಯಾನೇಜರ್ಸ್ದು ಎಕ್ಸ್ಪರ್ಟೀಸ್ ಇರ್ಬೋದು, ಎಕ್ಸ್ಪೀರಿಯನ್ಸ್ ಇರ್ಬೋದು, ಇದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ. ಅವರು ಹೇಗೆ ಆ ಫಂಡ್ಸ್ನ ಮ್ಯಾನೇಜ್ ಮಾಡ್ತಿದ್ದಾರೆ ಅನ್ನೋದು ತುಂಬಾನೇ
ನಮಗೆ ಮುಖ್ಯ ಆಗುತ್ತೆ. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಸ್ಟಾಕ್ ಇನ್ವೆಸ್ಟ್ ಮಾಡಿದಾಗ ಅವರು ಡಿಸಿಷನ್ ತಗೊಂತಾರಲ್ಲ, ಆ ರೀತಿಯಾದ ಡಿಸಿಷನ್ಸ್ ನಾವು ತಗೊಳ್ಳೋದಿಕ್ಕಾಗಲ್ಲ. ಆದ್ರಿಂದ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಿನ್ನ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಹೇಳ್ಬೋದು ಈ ಮಾರ್ಕೆಟ್ ಕ್ರಾಶಸ್ ಆದಾಗ. ಇನ್ನು ಬೆಸ್ಟ್ ಪಾರ್ಟ್ ಮ್ಯೂಚುವಲ್ ಫಂಡ್ಸ್ದು ಏನು ಅಂತ ಅಂದ್ರೆ, ಅದು ಈಗ ಕುಸಿತ ಏನೋ ಆಗಿದೆ, ಆದ್ರೆ ಬೌನ್ಸ್ ಬ್ಯಾಕ್ ಆಗ್ಬೇಕಲ್ಲ, ಬೌನ್ಸ್ ಬ್ಯಾಕ್ ಆಗ್ಬೇಕಾದ್ರೆ ಫಾಸ್ಟರ್ ಆಗುತ್ತೆ, ಅಂದ್ರೆ ವೇಗವಾಗಿ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಲಾಸಸ್ ಏನಿದೆ ಅದನ್ನ ಕಡಿಮೆ ಮಾಡೋದಷ್ಟೇ ಅಲ್ದಿರಾ ಬೌನ್ಸ್ ಬ್ಯಾಕ್ ಆಗ್ಬೇಕಾದ್ರೂ ಕೂಡ ವೇಗವಾಗಿ ಬೌನ್ಸ್ ಬ್ಯಾಕ್ ಆಗುತ್ತೆ. ಅದನ್ನ ಒಂದು ಚಾರ್ಟ್ ಅಲ್ಲಿ ನೋಡಿ ತಿಳ್ಕೊಳ್ಳೋಣ ಹೇಗೆ ಇದು ಬೌನ್ಸ್ ಬ್ಯಾಕ್ ಆಗ್ತದೆ ಅಂತ. ಈಗ ನೀವು ಚಾರ್ಟ್ ಅಲ್ಲಿ ನೋಡ್ಬೋದು 2008 ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ನಾವು ತಗೊಂಡ್ರೆ, ಲಾರ್ಜ್ ಕ್ಯಾಪ್ ಫಂಡ್ ಕ್ಯಾಟಗರಿಯಲ್ಲಿ ನೋಡಿದ್ರೆ 47% ಆಫ್ ಲಾರ್ಜ್ ಕ್ಯಾಪ್ ಫಂಡ್ಸ್ ಏನಿದೆ ಅದು ಅವ ಬೆಂಚ್ ಮಾರ್ಕ್ಸ್ಗಿನ್ನ ಕಂಪೇರ್ ಮಾಡಿದ್ರೆ ಬೇಗ ಫಾಸ್ಟರ್ ಆಗಿ ರಿಕವರ್ ಆಗಿದೆ ಅಂತ ಹೇಳ್ಬೋದು. ಅದೇನೆ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ನೋಡ್ಬೇಕಂದ್ರೆ 73% ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಬೇಗ ರಿಕವರಿ ಆಗಿದೆ. ಇನ್ನು ಮಿಡ್ ಕ್ಯಾಪ್ ಫಂಡ್ಸ್ ನೋಡ್ಬೇಕಂದ್ರೆ 65% ಮಿಡ್ ಕ್ಯಾಪ್ ಫಂಡ್ಸ್ ಬೇಗ ರಿಕವರಿ ಆಗಿದೆ. ಇನ್ನು ಸ್ಮಾಲ್ ಕ್ಯಾಪ್ ಫಂಡ್ಸ್ ನೋಡ್ಬೇಕಂದ್ರೆ 100%, ಅಂದ್ರೆ ಎಲ್ಲ ಸ್ಮಾಲ್ ಕ್ಯಾಪ್ ಫಂಡ್ಸ್ ಕೂಡ ಬೇಗ ರಿಕವರ್ ಆಗಿದೆ ಅದರ ಬೆಂಚ್ ಮಾರ್ಕ್ಸ್ಗೆ ಕಂಪೇರ್ ಮಾಡುತ್ತೆ. ಆದ್ರೆ ಇದರಿಂದ ನಮ್ಗೆ ಇನ್ನೊಂದು ಏನ್ ಗೊತ್ತಾಗುತ್ತೆ ಅಂದ್ರೆ, ಈ ಲಾರ್ಜ್ ಕ್ಯಾಪ್ ಫಂಡ್ಸ್ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಗೊತ್ತಾಗುತ್ತೆ ರಿಕವರ್ ಆಗೋದಕ್ಕೆ, ಕಂಪೇರ್ ಮಾಡಿದ್ರೆ ಸ್ಮಾಲ್ ಕ್ಯಾಪ್ ಆಗಿರ್ಬೋದು, ಮಿಡ್ ಕ್ಯಾಪ್ ಆಗಿರ್ಬೋದು ಅಥವಾ ಫ್ಲೆಕ್ಸಿ ಕ್ಯಾಪ್ ಆಗಿರ್ಬೋದು. ಈಗ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಸ್ಟೇ ಇನ್ವೆಸ್ಟೆಡ್ ಅಂತ ಹೇಳ್ತೀವಿ. ಏನಂದ್ರೆ ಮಾರ್ಕೆಟ್ ಅಲ್ಲಿ ಕೆಲವು ಒಳ್ಳೆ ದಿನಗಳನ್ನ ನೀವು ಕಳ್ಕೊಂಡ್ರು ಕೂಡ ನಿಮ್ಮ ಲಾಂಗ್ ಟರ್ಮ್ ರಿಟರ್ನ್ಸ್ ಅಲ್ಲಿ ನಿಮ್ಗೆ ಅದು ತುಂಬಾನೇ ಎಫೆಕ್ಟ್ ಆಗುತ್ತೆ. ಆದ್ರಿಂದ ಮಾರ್ಕೆಟ್ನ ಟೈಮ್ ಮಾಡೋದಕ್ಕೆ ಹೋಗ್ದಿರಾ ನೀವು ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟೆಡ್ ಆಗಿದ್ರೆ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬೋದು. ಈಗ ಟೈಮಿಂಗ್ ದ ಮಾರ್ಕೆಟ್ ಏನು ಅಂತ ಅಂದ್ರೆ, ಈಗ ಯಾವ ಟೈಮ್ಗೆ ಎಂಟ್ರಿ ಆಗ್ಬೇಕು, ಯಾವ ಟೈಮ್ಗೆ ಎಕ್ಸಿಟ್ ಆಗ್ಬೇಕು, ಮತ್ತೆ ಎಂಟ್ರಿ ಆಗ್ಬೇಕು, ಮತ್ತೆ ಎಕ್ಸಿಟ್ ಆಗ್ಬೇಕು, ಈ ರೀತಿ ಮಾಡಿದಾಗ ಕೆಲವು ಒಳ್ಳೆ ದಿನಗಳನ್ನ ನೀವು ಲೂಸ್ ಮಾಡ್ಕೊಳ್ಬೋದು ರೀಬೌಂಡ್ ಆಗ್ಬೇಕಾದ್ರೆ. ಆದ್ರಿಂದ ನೀವು ಇನ್ವೆಸ್ಟೆಡ್ ಆಗಿದ್ರೆ ನಿಮ್ಮ ರೀಬೌಂಡ್ ನ ಫುಲ್ ಅಡ್ವಾಂಟೇಜ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಎರಡನೇದೇನು ಅಂದ್ರೆ, ನೀವು SIP ಇದು ಫುಲ್ ಅಡ್ವಾಂಟೇಜ್ ತಗೊಳ್ಬೇಕಾಗತ್ತೆ. ಹೌದು, SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇದೇನ್ ಮಾಡುತ್ತೆ, ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಫಿಕ್ಸ್ಡ್ ಅಮೌಂಟ್, ಇವಾಗ 5,000 ಆಗಿರ್ಬೋದು, 10,000 ಆಗಿರ್ಬೋದು, ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಅಂದ್ರೆ ಪ್ರತಿ ತಿಂಗಳು ಅಥವಾ ಪ್ರತಿ ಕ್ವಾರ್ಟರ್ ಏನಾಗುತ್ತೆ ಅಂದ್ರೆ ಅದು ಹೋಗಿ ಇನ್ವೆಸ್ಟ್ ಆಗುತ್ತೆ. ಈಗ ಈ ರೀತಿ ಇನ್ವೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ ಇದ್ದಾಗ ನೀವು ಇನ್ವೆಸ್ಟ್ ಮಾಡ್ದಂಗ ಆಗುತ್ತೆ. ಹೇಗೆ ಅಂದ್ರೆ, ಈಗ ಫೆಬ್ರವರಿಲಿ ಲೋ ಇತ್ತು ಅನ್ಕೊಳ್ಳೋಣ, ಅವಾಗ ಇನ್ವೆಸ್ಟ್ ಮಾಡ್ತೀರಾ, ಅಥವಾ ನೆಕ್ಸ್ಟ್ ಯಾವಾಗಾದ್ರು ಜೂನ್ ಅಲ್ಲಿ ಹೈ ಇದೆ ಅಂತ ಅನ್ಕೊಳ್ಳೋಣ, ಆಗ ಕೂಡ ಇನ್ವೆಸ್ಟ್ ಮಾಡಿರ್ತೀರಾ ಅಲ್ವಾ. ಆದ್ರಿಂದ ಸ್ಟಾಕ್ ಮಾರ್ಕೆಟ್ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ದಾಗ ಆಗುತ್ತೆ. ಇದರಿಂದ ಬೆನಿಫಿಟ್ ಏನಾಗುತ್ತೆ ಅಂದ್ರೆ, ಮಾರ್ಕೆಟ್ ಲೋ ಇದ್ದಾಗ ನೀವು ಸೇಮ್ ಅಮೌಂಟ್ಗೆ ಜಾಸ್ತಿ ಯೂನಿಟ್ಸ್ ನ ಖರೀದಿ ಮಾಡ್ತೀರಾ. ಅದೇ ಮಾರ್ಕೆಟ್ ಹೈ ಇದ್ದಾಗ ಕಡಿಮೆ ಯೂನಿಟ್ಸ್ ಬೈ ಆಗುತ್ತೆ. ಇದರಿಂದ ಒಟ್ಟಾರೆ ನೀವು ನೋಡ್ಬೇಕಂದ್ರೆ ನಿಮ್ಮ ಪರ್ಚೇಸ್ ಪ್ರೈಸ್ ಏನಿದೆ ಅದು ಆವ್ರೇಜ್ ಔಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದ್ರೊಳಗೆ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ, ಯಾಕಂದ್ರೆ ಶಾರ್ಟ್ ಟರ್ಮ್ ಫ್ಲಕ್ಚುಯೇಷನ್ಸ್ ನಿಮ್ಗೆ ಎಫೆಕ್ಟ್ ಆಗೋದಿಲ್ಲ. ಲಾಂಗ್ ಟರ್ಮ್ ಅಲ್ಲಿ ನೋಡ್ಬೇಕಂದ್ರೆ ನೀವು ಒಳ್ಳೆ ಪ್ರೈಸ್ಗೆ ಪರ್ಚೇಸ್ ಮಾಡಿದ್ದೀರಾ ಅಂತ ಅನ್ಸುತ್ತೆ. ಇನ್ನು ಈ SIPs ಅಲ್ಲಿ ನೀವು ಸಕ್ಸಸ್ ನ ಕಾಣ್ಬೇಕಂದ್ರೆ ಸ್ಟ್ರಾಟಜಿ ಏನಿಲ್ಲ, ನೀವು ಲಾಂಗ್ ಟರ್ಮ್ ಅಲ್ಲಿ ಯಾವಾಗ್ಲೂ ಇನ್ವೆಸ್ಟೆಡ್ ಆಗಿರ್ಬೇಕು. ನೀವು ಅದ್ರೊಳಗೂ ಕೂಡ ಟೈಮಿಂಗ್ ಮಾಡ್ತೀನಿ, ನಾನು ಚೆನ್ನಾಗಿದ್ದಾಗ ಮಾರ್ಕೆಟ್ ಮಾತ್ರ SIP ಮಾಡ್ತೀನಿ, ಅಥವಾ ಮಾರ್ಕೆಟ್ ಡೌನ್ ಆದಾಗ ನಾನು SIP ಸ್ಟಾಪ್ ಮಾಡ್ತೀನಿ ಅಂದ್ರೆ ಅದು ಸ್ಟ್ರಾಟಜಿ ಬೆನಿಫಿಷಿಯಲ್ ಅಲ್ವೇ ಅಲ್ಲ. ಯಾಕಂದ್ರೆ ಈ SIP ಸ್ಟ್ರಾಟಜಿನೇ ಫಸ್ಟ್ ಆಫ್ ಆಲ್ ವರ್ಕ್ ಆಗೋದು ನೀವು ಕಂಪ್ಲೀಟ್ ಎಲ್ಲಾ ಟೈಮಿಂಗ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡಿದಾಗ. ಆದ್ರಿಂದ ಈಗ ಮಾರ್ಕೆಟ್ ಡೌನ್ ಇದೆ ಅಂತ ಯಾರಾದ್ರೂ SIPs ನ ಸ್ಟಾಪ್ ಮಾಡಿದ್ರೆ ಮೊದಲು ಅದನ್ನ ರಿವರ್ಸ್ ಮಾಡಿ, ನೀವು SIPs ನ ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಮಾರ್ಕೆಟ್ ಡೌನ್ ಇದ್ದಾಗೂ ಕೂಡ. ಆದ್ರಿಂದ SIP ಸಕ್ಸಸ್ ಬೇಕು ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ಲೇಬೇಕಾಗತ್ತೆ. ಈಗ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಆಗಿದ್ರೆ ಮಾರ್ಕೆಟ್ ರಿಸ್ಕ್ ಕಡಿಮೆ ಆಗುತ್ತೆ ಅಂತ ಹೇಳ್ದೆ. ಅದು ಹೇಗಾಗುತ್ತೆ ಅಂತ ಬನ್ನಿ ತಿಳ್ಕೊಳ್ಳೋಣ ಒಂದು ಚಾರ್ಟ್ ಮುಖಾಂತರ. ಈಗ ಈ ಚಾರ್ಟ್ ಅಲ್ಲಿ ಒಂದು ಅನಾಲಿಸಿಸ್ ನ ನಾವು ನೋಡ್ಬೋದು. ಯಾವ ಕ್ಯಾಟಗರಿ ಅಂದ್ರೆ ಇದು ಈಕ್ವಿಟಿ ಫಂಡ್ ಕ್ಯಾಟಗರಿ, ಆದ್ರೆ ವರ್ಸ್ಟ್ ಪರ್ಫಾರ್ಮಿಂಗ್ ಫಂಡ್ಸ್ ಅಂತ ಹೇಳ್ಬೋದು. ಸೊ ಈ ವರ್ಸ್ಟ್ ಪರ್ಫಾರ್ಮಿಂಗ್ ಫಂಡ್ಸ್ ಅಲ್ಲೂ ಕೂಡ ಏನಾಗಿದೆ ಅಂತ ನೋಡಿದ್ರೆ, 5 ವರ್ಷದ್ದು ನೀವು ನೋಡಿದ್ರೆ ಎಲ್ಲ ಕೂಡ ನೆಗೆಟಿವ್ ರಿಟರ್ನ್ಸ್ ಇದೆ. 10 ವರ್ಷ ನೋಡಿದ್ರೆ ಸ್ವಲ್ಪ ಪಾಸಿಟಿವ್ ಆಗಿದೆ, 15 ವರ್ಷ ನೋಡಿದ್ರೆ ಇನ್ನೊಂದು ಸ್ವಲ್ಪ ಪಾಸಿಟಿವ್ ಆಗಿದೆ, 20 ವರ್ಷ ನೋಡಿದ್ರೆ ಒಳ್ಳೆ ರಿಟರ್ನ್ಸ್ ನ ಕೊಟ್ಟಿದೆ ಅಂತ ಹೇಳ್ಬೋದು. ಆದ್ರಿಂದ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ, 5 ವರ್ಷ ಕಡಿಮೆ ಟೈಮ್ ಅಂತ ಹೇಳ್ಬೋದು, ಹಾಗೆ 10 ವರ್ಷ, 15 ವರ್ಷ, 20 ವರ್ಷ ಹೀಗೆ ಲಾಂಗ್ ಟರ್ಮ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ ವರ್ಸ್ಟ್ ಪರ್ಫಾರ್ಮಿಂಗ್ ಲಾರ್ಜ್ ಕ್ಯಾಪ್ ಆಗಿರ್ಬೋದು, ಫ್ಲೆಕ್ಸಿ ಕ್ಯಾಪ್ ಆಗಿರ್ಬೋದು, ಮಿಡ್ ಕ್ಯಾಪ್ ಆಗಿರ್ಬೋದು, ಅಥವಾ ಸ್ಮಾಲ್ ಕ್ಯಾಪ್ ಆಗಿರ್ಬೋದು, ಯಾವುದೇ ಕ್ಯಾಪ್ ಫಂಡ್ಸ್ ತಗೊಂಡ್ರು ನೀವು ಕೂಡ ವರ್ಸ್ಟ್ ಪರ್ಫಾರ್ಮೆನ್ಸ್ ಇದ್ರೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಅದು ಕರೆಕ್ಷನ್ಸ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ನ ನಿಮ್ಗೆ ಕೊಡುತ್ತೆ ಅಂತ ಹೇಳ್ಬೋದು. ಈಗ SIPs ಅಲ್ಲಿ ನೀವು ಎಷ್ಟು ವರ್ಷ ಇನ್ವೆಸ್ಟ್ ಮಾಡಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ, ಅದಕ್ಕೂ ಕೂಡ ನಮ್ಮ ಹತ್ರ ಉತ್ತರ ಇದೆ. ಅದಕ್ಕೆ ನಾವು ಮೋತಿಲಾಲ್ ಓಸ್ವಾಲ್ ಅವ್ರದ್ದು AMC ಇದೆಯಲ್ಲ, ಅವ್ರದ್ದು ಒಂದು ಸ್ಟಡಿ ಇದೆ. ಆ ಸ್ಟಡಿಯಿಂದ ನಮ್ಗೆ ಇದು ಗೊತ್ತಾಗುತ್ತೆ. ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ, ಅಟ್ ಲೀಸ್ಟ್ ಸ್ಟಾರ್ಟಿಂಗ್ 7 years ಏನಿದೆ ಅದು ತುಂಬಾನೇ ಮುಖ್ಯ ಅಂತ ಹೇಳ್ತಾ ಇದ್ದಾರೆ.
ನೀವು 7 ವರ್ಷದ ತನಕ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ SIP ಇಂದ. ಈಗ ಈ ಸ್ಟಡಿ ಪ್ರಕಾರ ಪ್ರಾಬಬಿಲಿಟಿ ಆಫ್ ಲಾಸ್ ಅಂತ ತಗೊಂಡ್ರೆ 7 ಇಯರ್ಸ್ SIPದು ಮಿಡ್ ಕ್ಯಾಪ್ ನೋಡ್ಬೇಕಂದ್ರೆ 0%. ಅಂದ್ರೆ 0% ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಲಾಸ್ ಆಗೋದು 7 ಇಯರ್ SIP. ಇನ್ನು ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ತಗೊಂಡ್ರೆ 5.8% ಅಂತ ಹೇಳ್ತಾ ಇದ್ದಾರೆ. ಅದೇ ನೀವು ಲಾರ್ಜ್ ಕ್ಯಾಪ್ ಕ್ಯಾಟಗರಿ ತಗೊಂಡ್ರೆ ಕೇವಲ 0.6% ಅಂತ ಹೇಳ್ತಾ ಇದ್ದಾರೆ. ಈಗ 155 SIPs ನಾವು ಅಬ್ಸರ್ವ್ ಮಾಡಿದ್ರೆ ಅದರೊಳಗೆ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ತಗೊಂಡ್ರೆ 9 SIPs ಮಾತ್ರ ಲಾಸ್ನ ಕಂಡಿದೆ. ಇನ್ನು ಮಿಡ್ ಕ್ಯಾಪ್ ಕ್ಯಾಟಗರಿ ತಗೊಂಡ್ರೆ ಯಾವುದೇ ರೀತಿಯಾದ ಲಾಸ್ ಇಲ್ವೇ ಇಲ್ಲ. ಹೀಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ನೋಡ್ಬೇಕಂದ್ರೆ ವರ್ಸ್ಟ್ ರಿಟರ್ನ್ಸ್ ಯಾವಾಗ ಬಂತು, ಈ ಲಾರ್ಜ್ ಕ್ಯಾಪ್ ಆಗಿರ್ಬೋದು, ಮಿಡ್ ಕ್ಯಾಪ್ ಆಗಿರ್ಬೋದು, ಅಥವಾ ಫ್ಲೆಕ್ಸಿ ಕ್ಯಾಪ್ ಅಥವಾ ಸ್ಮಾಲ್ ಕ್ಯಾಪ್ ಆಗಿರ್ಬೋದು, ಅಥವಾ ಅದರದ್ದು 5 ಇಯರ್ ರಿಟರ್ನ್ಸ್ ಆಗಿರ್ಬೋದು, 7 ಇಯರ್ಸು, 10 ಇಯರ್ ರಿಟರ್ನ್ಸ್, ಎಲ್ಲನೂ ನೋಡಿದಾಗ ಕೂಡ ವರ್ಸ್ಟ್ ರಿಟರ್ನ್ಸ್ ಅಂತ ಬಂದಿರೋದು ಮಾರ್ಚ್ 2020 ಆಗ ಕೂಡ ಏನಾದ್ರು ಇನ್ವೆಸ್ಟರ್ಸು ಅವ್ರ ಯೂನಿಟ್ಸ್ನ ರಿಡೀಮ್ ಮಾಡ್ದಿರಾ ಕಂಟಿನ್ಯೂ ಮಾಡಿದ್ರೆ ಆಗ ಬೆನಿಫಿಟ್ ಆಗ್ತಿತ್ತು ಅಂತ ಹೇಳ್ಬೋದು. ಆದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ನೀವು ನಿಮ್ಮ ಯೂನಿಟ್ಸ್ನ ರಿಡೀಮ್ ಮಾಡ್ದಿರಾ ಕಂಟಿನ್ಯೂ ಮಾಡಿದ್ರೆ ಒಳ್ಳೆ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಈ ಎಲ್ಲ ಡೇಟಾ ನಿಮ್ಗೆ ಏನ್ ಹೇಳ್ತಾ ಇದೆ, 7 to 10 ಇಯರ್ಸ್ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಪಾಸಿಟಿವ್ ರಿಸಲ್ಟ್ಸು ಖಂಡಿತ ಪಾಸಿಬಲ್ ಅಂತ ಹೇಳ್ತಾ ಇದೆ. ಸೊ ಕನ್ಕ್ಲೂಷನ್ ಏನು ಅಂದ್ರೆ SIP ಅಲ್ಲಿ ನಿಮ್ಗೆ ಸಕ್ಸಸ್ ಸಿಗ್ಬೇಕಂದ್ರೆ ನೀವು ಮಾರ್ಕೆಟ್ ಕ್ರಾಶ್ ಆದಾಗ ಅದನ್ನ ಸ್ಟಾಪ್ ಮಾಡಬಾರ್ದು ಅಥವಾ ರಿಡೀಮ್ ಕೂಡ ಮಾಡ್ಕೊಳ್ಬಾರ್ದು ನಿಮ್ಮ ಮ್ಯೂಚುವಲ್ ಫಂಡ್ ಯೂನಿಟ್ಸ್ನ. ಏನ್ ಮಾಡ್ಬೇಕು ಅಂದ್ರೆ ಕಂಟಿನ್ಯೂ ಮಾಡ್ಬೇಕು. ಆದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಲೋ ಇದ್ದಾಗ ಕಡಿಮೆ ಕಾಸಲ್ಲಿ ನಿಮ್ಗೆ ಜಾಸ್ತಿ ಯೂನಿಟ್ಸ್ ಸಿಗಕ್ ಶುರು ಆಗುತ್ತೆ. ಆದ್ರಿಂದ ನಿಮ್ಗೆ ಅದು ಬೆನಿಫಿಟ್ ಆಗುತ್ತೆ ಪಾಸಿಟಿವ್ ಮಾರ್ಕೆಟ್ ಆದಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವು ಎಷ್ಟು SIP ಮಾಡಿದ್ದೀರಾ, ಹೇಗ್ ನಡೀತಿದೆ ನಿಮ್ಮ SIP ಜರ್ನಿ ಅನ್ನೋದನ್ನ ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು. ಧನ್ಯವಾದಗಳು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.